ಗುರುದೇವ್, ಕುಂಭರಾಶಿಯ ಸ್ತ್ರೀಯರ ಸೀಕ್ರೆಟ್ ಏನು? ಅವರ ಮನಸ್ಸನ್ನ ಗೆಲ್ಲೋದು ಹೇಗೆ? ಅವರು ಮದುವೆ ಆಗುವಂತಹ ವ್ಯಕ್ತಿ ಯಾವ ರೀತಿ ಇರ್ತಾರೆ, ಜೊತೆಗೆ ಅವರ ಲೈಫ್ ಪಾರ್ಟ್ನರ್ ಯಾವ ರೀತಿ ಇರ್ತಾರೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕುಂಭರಾಶಿಯ ಸ್ತ್ರೀಯರ ಸೀಕ್ರೆಟ್ ಆಗಿರುತ್ತೆ. ಈ ಇಂದಿನ ಸಂಚಿಕೆಯಲ್ಲಿ ಪರಿಪೂರ್ಣವಾಗಿ ನಾವು ತಿಳಿಸ್ಕೊಡ್ತಾ ಇರುವಂತದ್ದು. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಕುಂಭರಾಶಿಯ ಮಹಿಳೆಯರ ಗುಣಲಕ್ಷಣಗಳು ಹೇಗಿರುತ್ತಪ್ಪ ಅಂತಂದ್ರೆ, ಕುಂಭರಾಶಿಯ ಮಹಿಳೆಯರು ನೋಡೋದಕ್ಕೆ ಬಹಳ ಆಕರ್ಷಕರಾಗಿರ್ತಾರೆ, ಸುಂದರವಾಗಿರ್ತಾರೆ. ಇವರು ಯಾವುದೇ ಗುಂಪಿನ ನಡುವೆ ಇದ್ರೂ ಕೂಡ ಎದ್ದು ಕಾಣುವಂತಹ ಮನಸ್ಥಿತಿ ಇವರಲ್ಲಿರುತ್ತೆ. ನೇರ ನಡೆನುಡಿ ಇರುತ್ತೆ. ಇವರು ಬಹಳ ಸ್ವತಂತ್ರವಾದ ಮನೋಭಾವದವರಾಗಿರ್ತಾರೆ ಮತ್ತು ನಿಷ್ಪಕ್ಷಪಾತವಾಗಿ ಮಾತನ್ನ ಆಡ್ತಾ ಇರ್ತಾರೆ. ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡ್ತಾರೆ. ಯಾವುದೇ ಮುಜುಗರ ಇಲ್ಲದೆ, ಮುಚ್ಚುಮರೆ ಇಲ್ಲದೆ ಮಾತಾಡುವಂತವರಾಗಿರ್ತಾರೆ. ಸಾಮಾಜಿಕ ಕಳಕಳಿಯನ್ನು ವಹಿಸ್ತಾ ಇರ್ತಾರೆ. ಇವರು ನ್ಯಾಯವಂತರಾಗಿರ್ತಾರೆ ಮತ್ತು ಕೆಲಸ ವಿಚಾರದಲ್ಲಿ ಹಾಗೂ ಯಾರಿಗೂ ತೊಂದರೆ ಕೊಡೋದನ್ನ ಇಷ್ಟಪಡೋದಿಲ್ಲ. ಜನ ಕಲ್ಯಾಣ ಅಂದ್ರೆ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ತಮ್ಮನ್ನ ತಾವು ಹೆಚ್ಚಾಗಿ ತೊಡಗಿಸ್ಕೊಂಡು ಕೆಲಸ ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಸ್ನೇಹ ಜೀವಿಗಳು ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಇವರ ಸ್ನೇಹ ಬಹಳ ಬಹಳ ದೊಡ್ಡದಾಗಿರುತ್ತೆ. ಅಂದ್ರೆ ಒಂಟಿಯಾಗಿರೋದಕ್ಕೆ ಇವರು ಇಷ್ಟಪಡೋದಿಲ್ಲ. ಸದಾ ಚಟುವಟಿಕೆಯಿಂದ ಕೂಡಿರ್ತಾರೆ. ಸ್ನೇಹಿತರಿಗಾಗಿ ಅಥವಾ ಇವರು ಯಾರನ್ನ ಇಷ್ಟಪಡ್ತಾರೋ ಅವ್ರಿಗೋಸ್ಕರ ತಮ್ಮ ಸರ್ವಸ್ವವನ್ನ ಕೂಡ ತ್ಯಾಗ ಮಾಡುವ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ವೈವಾಹಿಕ ಜೀವನ ಮತ್ತು ಪ್ರೇಮ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇವರು ಪ್ರೀತಿಯ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ. ಅಂದ್ರೆ ಸಡನ್ ಆಗಿ ಯಾರ ಜೊತೆ ಕೂಡ ಕಮಿಟ್ ಅಂತಕ್ಕಂಥದ್ದು ಆಗೋದಿಲ್ಲ. ತಮ್ಮ ಜೀವನ ಸಂಗಾತಿ ಒಬ್ಬ ಉತ್ತಮ ಸ್ನೇಹಿತನಂತೆ ಇರಬೇಕು ಅಂತಕ್ಕಂಥದ್ದನ್ನ ಖಂಡಿತವಾಗ್ಲೂ ಕೂಡ ಬಯಸ್ತಾರೆ. ಇವರು ಮೀನರಾಶಿಯ ಪುರುಷರೊಂದಿಗೆ ಅಥವಾ ಧನುರಾಶಿಯ ಪುರುಷರೊಂದಿಗೆ ಹೊಂದಾಣಿಕೆ ಅಂತಕ್ಕಂಥದ್ದು ಆಗುತ್ತೆ. ಗೌರವ ಮತ್ತು ಕಾಳಜಿ ಅಂತಕ್ಕಂಥದ್ದು ಬರುವಾಗ ಇವರ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡೋದಕ್ಕೆ ಸಾಧ್ಯ ಇಲ್ಲನೋ ಆ ಒಂದು ಸ್ನೇಹಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ತಮ್ಮ ಕುಟುಂಬ ಮತ್ತು ಮಕ್ಕಳ ಒಂದು ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ. ಮಕ್ಕಳಂದ್ರೆ ಇವರು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂತವರಾಗಿರ್ತಾರೆ. ಹಾಗೂ ಒಂದು ತಮ್ಮ ವೈಯಕ್ತಿಕ ಜೀವನದ ಮೇಲೆ ಕೂಡ ಪರ್ಸನಲ್ ಕೇರ್ ಕಡೆಗೂ ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತಾರೆ. ಹಾಗೂ ದೈಹಿಕ ಲಕ್ಷಣ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಇವರು ಸಾಮಾನ್ಯವಾಗಿ ನೀಳವಾದ ಶರೀರವನ್ನು ಹೊಂದಿರ್ತಾರೆ. ಕೋಮಲವಾದ ಕಣ್ಣುಗಳು ಮತ್ತು ಕಂದು ಬಣ್ಣದ ಕೂದಲನ್ನ ಇವರು ಹೆಚ್ಚಾಗಿ ಹೊಂದಿರ್ತಾರೆ. ಜೋರಾಗಿ ನಗುವುದಕ್ಕಿಂತ ಮುಗುಳು ನಗೆಯಲ್ಲಿ ಇವರು ಬಹಳ ಸುಂದರವಾಗಿ ಕಾಣ್ತಾರೆ. ಹಾಗೆ ಆರೋಗ್ಯದ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇವರಿಗೆ ಬರಬಹುದು. ಎಲುಬು ಕೀಲು ನೋವುಗಳು ಅಂತಕ್ಕಂಥದ್ದು ಭಾಸ ಆಗ್ಬೋದು. ಹಾಗೆ ಹವಾಮಾನ ಬದಲಾವಣೆಯಿಂದಾಗಿ ಇವರ ಒಂದು ದೇಹದಲ್ಲಿ ಸ್ವಲ್ಪ ಬದಲಾವಣೆಗಳಂತಕ್ಕಂಥದ್ದಾಗುತ್ತೆ. ಪೌಷ್ಟಿಕ ಆಹಾರವನ್ನ ಇವರು ಆಗಾಗ ಸೇವನೆ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಪಾದದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನ ಇವರು ವಹಿಸ್ಕೋಬೇಕಾಗತ್ತೆ. ಪ್ರತಿಯೊಂದು ಕುಂಭರಾಶಿಯವರು ಕೂಡ ಎಲ್ಲ ವಿಚಾರಗಳನ್ನ ತಪ್ಪದೆ ಪಾಲಿಸಬೇಕಾಗತ್ತೆ. ಬಹಳ ಮುಖ್ಯವಾಗಿ ಬರುವಂತದ್ದು ಕುಂಭರಾಶಿಯವರ ಮನಸ್ಸನ್ನ ಗೆಲ್ಲೋದು ಹೇಗೆ ಅಂತ ಹೇಳಿ ನೋಡಿ. ಇವರಿಗೆ ಒಂದ್ ಸ್ವಲ್ಪ ಸತ್ಯವಂತರನ್ನ ಇಷ್ಟಪಡ್ತಾರೆ. ಸುಳ್ಳನ್ನ ಇವರು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದೂ ಇಲ್ಲ. ಹಾಗಾಗಿ ಇವರ ಹತ್ರ ಏನೇ ವಿಚಾರ ಇದ್ರೂ ಕೂಡ ಸತ್ಯತೆಯಿಂದ ಹೇಳಬೇಕಾಗತ್ತೆ. ಹಾಗೂ ಹಾರ್ಡ್ ವರ್ಕ್ ಅನ್ನ ನಂಬಿ ಬದುಕುವಂತವರು ಕುಂಭರಾಶಿಯವರಾಗಿರ್ತಾರೆ. ಯಾವುದೇ ಒಂದು ಸಡನ್ ಸಕ್ಸಸ್ ಅನ್ನ ಇವರು ಒಪ್ಕೊಳ್ಳೋದಿಲ್ಲ. ಹಾಗೆ ಹಾರ್ಡ್ ವರ್ಕ್ ಮಾಡಿ ನೀವು ಅವ್ರ ಜೊತೆ ಇರ್ತೀನಿ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಜೊತೆ ಅವರು ಲೈಫ್ ಲಾಂಗ್ ಇರ್ತಾರೆ. ಮತ್ತು ಇವರು ಯಾವುದೇ ಕಾರಣಕ್ಕೂ ಕೂಡ ಒಂದು ಲಕ್ಸುರಿ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಲಕ್ಸುರಿ ಅನ್ನೋದು ಕೂಡ ಬಹಳ ಇಷ್ಟಪಡ್ತಾರೆ ಈ ಒಂದು ಕುಂಭರಾಶಿಯವರು. ಜೊತೆಗೆ ಇವರ ಅದೃಷ್ಟದ ಸಂಖ್ಯೆ 6 ಸಂಖ್ಯೆ ಆಗಿರುತ್ತೆ. ಅದೃಷ್ಟದ ಬಣ್ಣ ಗಾಢ ನೀಲಿ ಬಣ್ಣ ಆಗಿರುತ್ತೆ ಅಥವಾ ಒಂದು ಗಾಢ ಕಪ್ಪು ಬಣ್ಣ ಅಂತಕ್ಕಂಥದ್ದು ಕೂಡ ಇವರಿಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಇದನ್ನ ಬಳಸ್ಕೊಂಡಾಗ ಇವರ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಜೊತೆಯಲ್ಲಿ ಇವರು ಮಾಡಬೇಕಾಗಿರೋ ಪರಿಹಾರಗಳು ಏನಪ್ಪಾ ಅಂತಂದ್ರೆ, ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂಥದ್ದು ಹಾಗೂ ನಿಮ್ಮ ರಾಶಿಯ ಅನುಗುಣವಾಗಿ ಇರ್ತಕ್ಕಂತಹ ಕಸ್ಟಮೈಸ್ ಆಗಿರುವಂತಹ ಬ್ರೇಸ್ಲೆಟ್ಗಳು. ಈ ಮಣಿಗಳೇನಿರುತ್ತಲ್ಲ, ಇದನ್ನ ಕಸ್ಟಮೈಸೇಷನ್ ಮಾಡಿ ಕೊಟ್ಟಿರ್ತೇವೆ ನಿಮ್ಮ ರಾಶಿಯ ಅನುಗುಣವಾಗಿ ಹಾಗೂ ರಾಶಿಯ ಅಧಿಪತಿ ಅನುಗುಣವಾಗಿ. ಜೊತೆಗೆ ಗುರುಬಲ ಪ್ರಾಪ್ತಿಯಾಗುವ ರೀತಿ ಇದು ನಿಮಗೆ ಹೇಗೆ ಸಹಾಯ ಮಾಡುತ್ತಪ್ಪ ಅಂತ ನೋಡೋದಾಯ್ತು ಅಂದ್ರೆ, ಖಂಡಿತವಾಗ್ಲೂ ನಿಮ್ಮ ಒಂದು ಲವ್ ಲೈಫಲ್ಲಿ ತೊಂದರೆ ಆಗ್ತಾ ಇದೆ, ರಿಲೇಶನ್ಶಿಪ್ ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆ ಆಗ್ತಾ ಇದೆ ಅಂದಾಗ ಇದನ್ನ ನೀವು ಧರಿಸ್ಕೋಬಹುದು. ಜೊತೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ವ್ಯಾವಹಾರಿಕವಾಗಿ ಬರುವಂತಹ ಸಮಸ್ಯೆಗಳಾಗಿರ್ಬೋದು, ಹಾಗೆ ಇನ್ನಿತರ ಯಾವುದೇ ಒಂದು ನಿಮ್ಮ ಮನಸ್ಸಿಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ತುಂಬಾ ಸಂಕಷ್ಟದಿಂದ ಒಳಗಾಗ್ತಾ ಇದ್ರಿ,
ಡಿಪ್ರೆಷನ್ ನಲ್ಲಿ ಇರ್ತೀರಿ ಅಂತ ಅಂದ್ರೂ ಕೂಡ ಈ ಮಣಿಗಳಿಂದ ಗುರುಬಲ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಜೀವನ ಸುಖಮಯ ಆಗಿರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇದನ್ನ ಧರಿಸಿದವರು ಕೊಟ್ಟಂತಹ ರಿವ್ಯೂ ಅತ್ಯಂತ ಶ್ರೇಷ್ಠವಾದಂಥದ್ದು. ಅದನ್ನ ಒಂದು ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಂಥವರು ಇನ್ನೂ ಧರಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಕಸ್ಟಮೈಸ್ ಮಣಿಗಳು ನಿಮ್ಮ ರಾಶಿ ಅನುಗುಣವಾಗಿರ್ತಕ್ಕಂಥದ್ದು ಇವತ್ತೇ ತರಿಸ್ಕೊಳ್ಳಿ. ಇದಿಷ್ಟು ಕುಂಭರಾಶಿಯವರ ಸಂಪೂರ್ಣ ಮಾಹಿತಿಯಾಗಿರ್ತಕ್ಕಂತಹ ವಿಡಿಯೋ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ.